ಫ್ರೆಂಡ್, ಇವತ್ತು ನಾನು ಮದ್ದೂರೊಡೆ ಮಾಡ್ತಾಯಿದ್ದೀನಿ. ಮದ್ದೂರೊಡೆಗೆ ಬೇಕಾಗಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಕರಿಬೇವು ಕಟ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದು ಸಣ್ಣ ಉಪ್ಪು ಹಾಕ್ಕೋಬೇಕು, ಕಲ್ಲುಪ್ಪು ಹಾಕ್ಕೋಬಾರ್ದು. ಆಮೇಲೆ ಒಂದು 3/4 ಕಪ್ಪು ರವೆ ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು 1 ಕಪ್ಪು, ಅದೇ ಅಳತೆಯಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು. ಹಾಯ್ ಫ್ರೆಂಡ್, ಈಗ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರೊಳಗೆ ಒಂದು ಸ್ವಲ್ಪ ಬಿಸಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಬಿಸಿ ಆಯಿಲ್ ಹಾಕ್ಕೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕೈಯಲ್ಲಿ ಈ ಥರ ಎಲ್ಲ ಉಂಡೆ ಥರ ಇದು ಕಟ್ಕೊಂಡಿರುತ್ತೆ ಆಯಿಲು, ಎಲ್ಲ ನೀಟಾಗಿ ಈ ಥರ ಮಾಡ್ಕೋಬೇಕು. ನೀಟಾಗಿ ಮಾಡಿದ್ರೆ ನೀಟಾಗಿ ಇದೆಲ್ಲ ಮಿಕ್ಸ್ ಆಗಿ ಹೋಗುತ್ತೆ ಚೆನ್ನಾಗಿ. ಆಯಿಲ್ ಹಾಕಿದ್ದೀವಿ, ಹಿಂಗೆ ಬರುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಹದದಲ್ಲಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್, ಹಿಂಗೆ ಕಲಿಸ್ಕೋಬೇಕು. ಈ ಹದದಲ್ಲಿ ಬರಬೇಕು. ಉಪ್ಪು ಆಗಿದೆ ಇಲ್ವೋ ಅಂತ ಒಂಚೂರು ಬಾಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ. ನಾನು ಹಾಕಿರೋದು ಕರೆಕ್ಟಾಗಿದೆ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಒಂದ್ಸಲ ಹಾಕ್ಕೊಂಡು, ಇಲ್ಲ ಏನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಇಟ್ಬಿಟ್ಕೊಳ್ಳಿ. ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈಗ ಮದ್ದೂರೊಡೆ ಅದು ಕಲಸಿಟ್ಕೊಂಡಿದ್ದೀವಲ್ಲ ಹಿಟ್ಟು, ಅದು ತೊಗೊಂಡ್ಬಿಟ್ಟು ಒಂದು ಹದದಲ್ಲಿ ಉಂಡೆ ಮಾಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಒತ್ಕೊಬೇಕು. ಈ ಥರ ಒಂದು ಕವರ್ ಹಾಕ್ಕೊಂಡು, ನಾನು ಮಾಮೂಲಿ ಕವರೇ ಹಾಕ್ಕೊಂಡಿದ್ದೀನಿ, ಸ್ಕೂಲು ಮಕ್ಕಳದು ಬೈಂಡಿಂಗ್ ಹಾಕೋ ಕವರು. ನೀವು ಯಾವ ಕವರ್ ಸಿಕ್ಕಿದ್ರೆ ನಿಮ್ಗೆ ಅಡ್ಜಸ್ಟ್ ಆದರೆ ಆ ಕವರಲ್ಲಿ ಮಾಡ್ಕೊಳ್ಳಿ. ಈ ಥರ ತೀರಾ ದಪ್ಪ ಇರಬಾರ್ದು, ತೀರಾ ತೆಳು ಇರಬಾರ್ದು, ಒಂದೇ ಮೀಡಿಯಮಲ್ಲಿ ಈ ಥರ ಒತ್ಕೊಬೇಕು. ಅದರಲ್ಲಿ ಬೇಯಿಸ್ಕೊಬೇಕು. 2ರಿಂದ 3 ನಿಮಿಷ ಆಗುತ್ತೆ. ಈ ಥರ ಬ್ರೌನ್ ಕಲರ್ ಬಂದಿರಬೇಕು. ಈಗ ಮದ್ದೂರೊಡೆ ಎಲ್ಲ ಸುಟ್ಕೊಂಡಿದ್ದೀವಿ, ರೆಡಿಯಾಗಿದೆ. ಈ ಥರ ಬಂದಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.